ಒಂದು ಸ್ಪೋರ್ಟ್ಸ್ ಅಂದಿದ ತಕ್ಷಣ ಬಜೆಟ್ ವಿಪರೀತ ಸ್ಪೆಂಡ್ ಮಾಡಬೇಕು, ಟೈಮ್ ಸಾಕಷ್ಟು ಸ್ಪೆಂಡ್ ಮಾಡಬೇಕು, ಅದನ್ನೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಒಂದು ಸ್ಟಾರ್ ಮಾಡಿದ್ರೆ ಮಾತ್ರ ಒಂದು ಸೇಫ್ಟಿ ಇರುತ್ತೆ ಎಲ್ಲರಿಗೂ. ಆಮೇಲೆ ಅವ್ರು ಯಾವಾಗ ಅಂದರೆ ಸಾಕಷ್ಟು ಸ್ಟಾರ್ಸ್ಗಳು ಮಾಡೋದು ತುಂಬ ಕಡಿಮೆ, ಅವ್ರು ಒಪ್ಪಿದಾಗ ಅರ್ಧ ಜಾಬ್ ಡನ್. ಆ್ಯಂಡ್ ಇನ್ನೊಂದು ಇದು ನಮ್ಮದೇ ಪ್ರೊಡಕ್ಷನ್ನು ಕೂಡ ಆಗಿರೋದ್ರಿಂದ ಡೆಫಿನೆಟ್ಲಿ ನಾವು ಅಷ್ಟು ದೊಡ್ಡ ಚಾನ್ಸ್ ತೊಗೊಳಕ್ಕಾಗೋದಿಲ್ಲ. ಅವ್ರು ಇರೋದ್ರಿಂದ ನಮಗೊಂದು ಆನೆ ಬಲ, ಅದರಿಂದ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಜನ ನೋಡಿರೋದು ಅವ್ರಿಗೋಸ್ಕರನೇ. ಇವತ್ತು ಏನು ಪೈಲ್ವಾನ್ ಅಂತ ಅಂದ್ಬಿಟ್ಟು ಟೀಸರ್ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಬಂದಿದೆ ಅಂದರೆ ಫಸ್ಟ್ ಬಿಗ್ಗೆಸ್ಟ್ ರೀಸನ್ ಈಸ್ ಅವರೇ. ಸೊ ಹಾಗಾಗಿ ಇಟ್ ಆನ್ಸರ್ಸ್ ಆಲ್. ಓಕೆ, ಥರ್ಡ್ ಸ್ಟೇಜ್ ನಿಮ್ಮದು ಅಂದರೆ ಫಸ್ಟು ಕ್ಯಾಮ್ರಾಮನ್ ಆಗಿ, ನೆಕ್ಸ್ಟ್ ಡೈರೆಕ್ಷನ್ ಆಗಿ, ಈಗ ಪ್ರೊಡ್ಯೂಸರ್ ಆಗಿ. ಸೊ ಪ್ರೊಡ್ಯೂಸರ್ ಟಫ್ ಅನಿಸ್ತಿದೆಯಾ ಅಂತ? ಖಂಡಿತ ನನಗೇನು ಅನಿಸ್ತಾ ಇಲ್ಲ. ಯಾಕೆಂದರೆ ಪ್ರೊಡಕ್ಷನ್ನ ಪೂರ್ತಿ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ವೈಫು, ನನ್ನ ತಮ್ಮ ಬೇಸಿಕಲಿ ಗ್ರೌಂಡಲ್ಲಿ ಇರ್ತಾನೆ. ಸೊ ನನಗಿವಾಗ ಏನಂತ ಅಂದರೆ ಒಂದು ಲಿಬರ್ಟಿ ಇದೆ, ಇದು ಬೇಕು, ಇದು ಬೇಕೇ ಬೇಕು. ಬೇರೆಯವ್ರು ಅಂದರೆ ಒಂದು ಆಬ್ಲಿಗೇಷನ್ ಇರುತ್ತೆ. ಆಮೇಲೆ ಅಂದ್ಕೊಂಡಾಗ ಒಂದು ಕತೆ ಮಾಡ್ಬೋದು ಅಂತ. ಅದು ಬಿಟ್ಟರೆ ಪ್ರೊಡಕ್ಷನ್ ಅಂತ ಮಾಡಬೇಕು ಅಂತ ಕನ್ಸಲ್ಲೂ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ. ಅದು ಸುದೀಪ್ ಸರ್ ಸಿನಿಮಾ ಮಾಡ್ತೀನಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅದೊಂದು ಸಣ್ಣ ಸಿನಿಮಾ ಮಾಡೋಣ ನಮ್ಮ ಒಂದು ಬಜೆಟ್ ಲಿಮಿಟೇಷನ್ಸಲ್ಲಿ ನಾವು ಅಂತ ಅಂದ್ಕೊಂಡಿದ್ವಿ. ಸುದೀಪ್ ಸರು ಈ ಸಿನಿಮಾ ನೀನೇ ಪ್ರೊಡ್ಯೂಸ್ ಮಾಡು ಅಂತ ಅಂದಾಗ ನನಗೆ ಫಸ್ಟ್ ಶಾಕ್ ಆಗೋಯ್ತು. ಚಾನ್ಸೇ ಇಲ್ಲ ಸರ್, ನೀವು ತಮಾಷೆ ಮಾಡ್ತಾಯಿದ್ದೀರಾ, ನನ್ನ ಹತ್ರ ಆ ಕೆಪಾಸಿಟಿ ಇಲ್ಲ, ನಾವು ಅಷ್ಟು ಸ್ಥಿತಿವಂತರಲ್ಲ ನಾವು ಅಂತ. ಅವ್ರು ಇಲ್ಲ, ನಾನು ಇರ್ತೀನಿ ಜೊತೆನಲ್ಲಿ ಮಾಡು ಅಂತ. ನಾನು ಇಲ್ಲ ಸರ್ ಅಂತ. ಅದೊಂದು 3 ತಿಂಗಳು ನಡೀತು. ನಾನು ಹಲವಾರು ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ನ ಕರ್ಕೊಂಡೋದೆ, ಅವ್ರು ಯಾರನ್ನೂ ಮೀಟೇ ಮಾಡಲಿಲ್ಲ. ಸೊ ಈ ಪ್ರೋಸೆಸ್ ನಡುವೆ ನನಗನ್ಸಿದ್ದು ಏನಂದರೆ ಇವ್ರು ಡೇಟ್ ಕೊಡ್ತಾರೋ ಅಥವಾ ಡೇಟ್ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದಾರೋ ಆ ಥರದ್ದೆಲ್ಲ ಆಯಿತು. ಬ್ಯಾಂಕಾಕ್ ಹೋಗಿದ್ದರು ಅವರು ವಿಲನ್ ಶೂಟಿಂಗ್ಗೆ, ನಾನು ಅಲ್ಲಿ ಹೋಗಿದ್ದೆ. ಅವಾಗ ಕೂತ್ಕೊಂಡು ಹೇಳಿದ್ರು, ನೀನು ಏನೇ ಮಾಡಿದ್ರು ನೀನೇ ಪ್ರೊಡ್ಯೂಸ್ ಮಾಡಬೇಕು, ಬೇರೆ ಯಾರಿಗೂ ನಾನು ಡೇಟ್ ಕೊಡೋದಿಲ್ಲ, ನಿನಗೆ ಡೇಟ್ ಕೊಟ್ಟೇ ಕೊಡ್ತೀನಿ. ನಾನು ಈ ಸಿನಿಮಾ ನೀನು ವ್ಯವಹಾರ ಮಾಡಿದ್ಮೇಲೆ ನಂಗೆ ದುಡ್ಡು ಕೊಡು, ನಾನು ನಿನಗೋಸ್ಕರ ಈ ಸಿನಿಮಾ ಮಾಡಲೇಬೇಕು ಅನ್ನೋ ಅವರ ಒಂದು ಸ್ನೇಹ ಈ ಸಿನಿಮಾನ ಇಷ್ಟು ದೊಡ್ಡಗೆ ಮಾಡೋದಕ್ಕೆ ನನಗೆ ಒಂದು ವ್ಯಕ್ತಿ ಏನೂ ಇಲ್ಲದಲ್ಲ. ಈಗ ಅಣ್ಣ ತಮ್ಮಂದಿರು ಇನ್ನೊಂದು ಅಂತಾನೆ ಅವ್ರವ್ರಿಗೆ ಆಗಿ ಬರೋದಿಲ್ಲ ಅನ್ನೋಂಥದ್ರಲ್ಲಿ ಒಂದು ವ್ಯಕ್ತಿ ನಿಂತ್ಕೊತೀನಿ ಮಾರ್ಕೆಟಲ್ಲಿ, ನಾನೇ ಒಳ್ಳೆ ಅಮೌಂಟ್ ಕೊಡ್ಸೋದಕ್ಕೆ ರೆಡಿ ಇದ್ದಾಗ ತೊಗೊಂಡಲ್ಲೇ ನನ್ನ ಜೊತೆ ನಿಂತ್ಕೊತೀನಿ ಅಂತ ಬಂದಾಗ ಒಂದು ಕೃತಜ್ಞತೆಯಿಂದ ನಾನು ಅದನ್ನು ತುಂಬ ದೊಡ್ಡ ಮಟ್ಟಿಗೆ ಮಾಡಬೇಕು. ಆಮೇಲೆ ಅವ್ರ ಪ್ರೀತಿನ ದುರುಪಯೋಗ ಮಾಡ್ಕೊಬಾರ್ದು. ಇವಾಗ ಏನಂದರೆ ಕಡಿಮೆನಲ್ಲಿ ಮಾಡಿದ್ರು ಸುದೀಪ್ ಅವ್ರ ಸಿನಿಮಾ ಮಾಡ್ಬೋದು, ಅಷ್ಟೇ ಬಿಸ್ನೆಸ್ ಆಗುತ್ತೆ. ಚೆನ್ನಾಗಿ ಮಾಡಿದ್ರು ಅಷ್ಟೇ, ಆದರೆ ತುಂಬ ಚೆನ್ನಾಗಿ ಮಾಡಬೇಕು, ಅದು ನನ್ನ ಮೇಲೆ ಭಾರ ಆಗುತ್ತೆ. ಒಬ್ಬರು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಜನ ಅವರಿಂದ ಓಡಾಡಬೇಕಾದ್ರೆ ನನ್ನ ನಂಬಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಬೇಕು ಅನ್ನೋ ಇದರಿಂದ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಇದು ಬಿಗ್ ಬಜೆಟ್ ಅದೆಲ್ಲ ಅನ್ನೋದಿಲ್ಲ, ಪ್ರೀತಿ ಇದೆ, ತುಂಬ ಪ್ರೀತಿ ಇದೆ ಈ ಸಿನಿಮಾಯಿಂದ. ಇದು ಆಲ್ಮೋಸ್ಟ್ ಒಂದು 8 ಮಂತ್ಸಿಂದ ಪ್ರೋಸೆಸ್ ನಡೀತದೆ. ಇವತ್ತು ನೋಡ್ತಾರೆ ನೀವು ಒಂದು 8-9 ತಿಂಗಳ ಶ್ರಮ. ಅವ್ರಿಗೆ ಫಸ್ಟೇ ತುಂಬ ಕ್ಲಿಯರಾಗಿ ಹೇಳಿದ್ರು, ನಾನು ಬಲ್ಕಾಗಿ ಬಾಡಿ ಮಾಡಲ್ಲ, ಅಂದರೆ ನೋಡಿದ್ರೆ ಹೆಫ್ಟಿಯಾಗಿ ಕಾಣಿಸಂಗೆ ಮಾಡಲ್ಲ, ಲೀನಾಗಿ ಮಾಡ್ತೀನಿ, ಮಸ್ಕ್ಯುಲರಾಗಿ ಮಾಡ್ತೀನಿ. ಓಕೆ ಅಂತ ಇನಿಷಿಯಲಿ ಜೀತ್ ಅನ್ನೋರು ಅವ್ರನ್ನ ಟ್ರೈನ್ ಮಾಡೋಕ್ಕೆ ಶುರು ಮಾಡಿದ್ರು ಒಂದು ಕೆಲವು ತಿಂಗಳುಗಳು. ಅದಾದಮೇಲೆ ಈ ಓನ್ಲಿ ಪಿಕ್ಡಪ್, ಯಾಕಂದರೆ ಸಿನಿಮಾ ಟೈಮಿಂಗ್ಸ್ ಬೇರೆ ಇರುತ್ತೆ, ಶೂಟಿಂಗು ಮಾಡಬೇಕು, ಟ್ರೈನಿಂಗು ಮಾಡಬೇಕು ಅನ್ನೋದ್ರಿಂದ ಅದೊಂದು ಇದು ಮಾಡಿದ್ರು. ಈ ವಾಸ್ ಆನ್ ಅ ಸ್ಟ್ರಿಕ್ಟ್ ಡಯಟ್. ಒಂದು 8-9 ತಿಂಗಳು ಸಾಕಷ್ಟು ಪರಿಶ್ರಮ, ಹಾರ್ಡ್ ವರ್ಕು. ಯಾಕೆಂದರೆ ಅವರು ಒಂದು 3-4 ಗಂಟೆಗೆ ಮನಕ್ಕೊತಾ ಇದ್ದವರು, ಇವಾಗ 8:30-9 ಗಂಟೆಗೆ ಮನಕ್ಕೊತಾರೆ, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲು. ಟೋಟಲ್ ಕಟ್ ಅಂತ ಅಂದರೆ ಒಂಚೂರು ಎಕ್ಸ್ಟ್ರಾನೂ ಏನೋ ತಿಂದಿಲ್ಲ 8 ತಿಂಗಳಿಂದ. ನಾವು ಹೇಳಿದ್ರು ಒಂದು ದಿವಸ ಒಂದು ಸಲ ತಿನ್ನು, ಮಾಡಬಾರ್ದು, ಮಾಡಿದ್ಮೇಲೆ ಅದನ್ನು ಮಾಡಬಾರ್ದು ಅನ್ನೋದು ಅವರ ಉದ್ದೇಶ, ಅವರ ಕಮಿಟ್ಮೆಂಟ್, ಅವರ ಒಂದು ಶ್ರಮ. ಅವರು ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ ಅನ್ನೋದಕ್ಕೆ ಅದನ್ನು ನಾನು ಆನ್ಸರೇ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಐ ಕ್ಯಾನಾಟ್ ಆನ್ಸರ್ ದಿಸ್. ನೀವು ನಂಬಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ, ನಾನೇನು ಮಾಡೋಕ್ಕಲ್ಲ. ನಂಬಿದವರು ಅವ್ರ ಶ್ರಮ, ಯಾಕಂದ್ರೆ ನನಗೊಂದು ಸಣ್ಣ ಬೇಜಾರಾಗುತ್ತೆ ಇದೆ ನಿರ್ದೇಶಕನಾಗಿ, ಒಂದು ವ್ಯಕ್ತಿಯ ಶ್ರಮ ಯಾಕೆ ನೀವು ಗುರ್ಸೋಕ್ಕಾಗಲ್ಲ ಅಂತ. ಎರಡನೇದು, ಬೇರೆಯವ್ರು ಯಾರೋ ಮಾಡಿದಾಗ, ಬೇರೆ ಭಾಷೆಯವ್ರು ಮಾಡಿದಾಗ ಹೊಗಳಿ ಕೊಂಡಾಡ್ತೀರಾ, ನಮ್ಮವ್ರು ಮಾಡಿದಾಗ ಡೌಟಾ ಒರಿಜಿನಲ್ಲ ಅಂತ ಕೇಳಿದ್ರೆ ನಾನು ಆನ್ಸರ್ ಮಾಡೋದಿಲ್ಲ, ಸಿನಿಮಾ ಆನ್ಸರ್ ಮಾಡುತ್ತೆ ಅಷ್ಟೇ.